ನ್ಯಾಯಾಲಯದಲ್ಲಿ ಇಬ್ಬರು ದಂಪತಿಗಳನ್ನು 25 ವರ್ಷಗಳ ಬಳಿಕ ಒಂದಾಗಿಸುವಲ್ಲಿ ಲೋಕ ಅದಾಲತ್ ಕಾರಣವಾಯಿತು. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಹಲವು ಕಾರಣಗಳಿಂದ ಜಗಳವಾಡಿ ದೂರವಾಗಿದ್ದ ದಂಪತಿಗಳು ನ್ಯಾಯಾಲಯ ಮೊರೆ ಹೋಗಿ ಹಲವು ತಗಾದೆಗಳನ್ನು ನಡೆಸಿದ್ದರು. ಇದೀಗ ಬೃಹತ್ ಈ ಲೋಕ ಅದಾಲತ್ನಲ್ಲಿ ಬೇರೆಗೊಂಡಿದ್ದ ಇಬ್ಬರು ದಂಪತಿಗಳ ಕುಟುಂಬವನ್ನು ಒಂದು ಮಾಡುವಲ್ಲಿ ಯಶಸ್ವಿಯಾಗಿರುವುದು ನಿಜಕ್ಕೂ ಹರ್ಷ ತರುವಂತದ್ದು. ಹೌದು, ಬನಹಟ್ಟಿಯ ದಿವಾನಿ ನ್ಯಾಯಾಲಯದಲ್ಲಿ 20 ವರ್ಷಗಳಿಂದ ರಂಗಪ್ಪ ಅಮಲಜೇರಿ ಹಾಗೂ ಆತನ ಪತ್ನಿ ಸುಮಿತ್ರಾ ಆಸ್ತಿ ವಿಚ್ಛೇದನ ಸೇರಿದಂತೆ ಇತರೆ ದಾವೆಗಳಿಂದ ಹೋರಾಟ ನಡೆಸುತ್ತಲೇ ಇದ್ದರು. ಸ್ಥಳೀಯ ದಿವಾನಿ ನ್ಯಾಯಾಲಯದ ನ್ಯಾಯಾಧೀಶ ಮಹೇಶ್ ಚಂದ್ರಕಾಂತ ನೇತೃತ್ವದಲ್ಲಿ ಕಳೆದೊಂದು ತಿಂಗಳುಗಳಿಂದ ನಡೆದ ಬೃಹತ್ ಈ ಲೋಕ ಅದಾಲತ್ನಲ್ಲಿ ಇಂತಹ ಅಪರೂಪದ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಪತಿ ಪತ್ನಿ ಒಂದಾಗುವ ಮೂಲಕ ಇಡೀ ಕುಟುಂಬವನ್ನು ಸಂತೋಷಪಡಿಸುವಲ್ಲಿ ಕಾರಣವಾಯಿತು. ಇಂತಹದೇ ಮತ್ತೊಂದು ಪ್ರಕರಣ ಕಳೆದ 25 ವರ್ಷಗಳಿಂದ ಕಾಡಪ್ಪ ಜಕ್ಕಣ್ಣವರ ಹಾಗೂ ಆತನ ಪತ್ನಿ ಮಹಾನಂದ ಜೊತೆಗೂ ಕೌಟುಂಬಿಕ ಸಮಸ್ಯೆಯಿಂದ ಪರಸ್ಪರ ದೂರವಾಗಿದ್ದರು. ಈ ಪ್ರಕರಣವನ್ನು ಸಹಿತ ವಿಶೇಷ ಕಾಳಜಿ ವಹಿಸಿ ರಾಜಿ ಸಂಧಾನ ಮಾಡುವಲ್ಲಿ ಯಶಸ್ವಿ ಕಂಡರು. ಇವೆರಡು ಪ್ರಕರಣದಲ್ಲಿ ನ್ಯಾಯವಾದಿಗಳಾದ ಎಸ್ವಿ ಗೋಳಸಾಂಗಿ, ಈಶ್ವರಚಂದ್ರ ಬೂತಿ, ಜಿಟಿ ಪಾಟೀಲ ವಕಾಲತು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಎಂಜಿ ಕೆರೋರಾ, ಎಸ್ಎ ಶೇಗುಣಸಿ, ಎಜೆ ವ್ಯಾಸ, ಹರ್ಷವರ್ಧನ ಪಟ್ಟವರ್ಧನ, ಬಸವರಾಜ ಬೂತಿ, ರವಿಚಂದ್ರ ಸಂಪಗಾಂಗ್ವಿ, ಬಿಡಿ ಪತ್ತಾರ, ಬಿಎನ್ ಗುರುವ, ಎಸ್ಎಸ್ ನಿಡೋನಿ ಸೇರಿದಂತೆ ಅನೇಕ ನ್ಯಾಯವಾದಿಗಳಿದ್ದರು. ಮಲ್ಲಿಕಾರ್ಜುನ ತುಂಗಳ ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಿಷ್ಟು ಈ ಕ್ಷಣದ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್. ನಾವು ನಡೆದಿದ್ದೇ ನುಡಿಯುವವರು.